ಈ ಸೆಷನ್ನಲ್ಲಿ ನಾವು ಪ್ರಿವೆಂಟಿವ್ ಮೇಂಟೆನೆನ್ಸ್ ಆಫ್ ಲೇತ್ ಬಗ್ಗೆ ಕಲಿಯುತ್ತೇವೆ. ಈ ಸೆಷನ್ನ ಕೊನೆಯಲ್ಲಿ ನೀವು ಯಂತ್ರದ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಮತ್ತು ಗೇರ್ ಬಾಕ್ಸ್ನ ತೈಲ ಮಟ್ಟವನ್ನು ಆಯಿಲ್ ಲೆವೆಲ್ ಪರೀಕ್ಷಿಸುವುದು ಹೇಗೆ ಎಂಬುದನ್ನು ಅರಿಯಬಹುದು ಮತ್ತು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಹುದು. ಪ್ರಿವೆಂಟಿವ್ ಮೇಂಟೆನೆನ್ಸ್ ಇದು ಪ್ಲಾನ್ಡ್ ಇಂಟರ್ವಲ್ನಲ್ಲಿ ದುರಸ್ತಿಗಾಗಿ ಉಪಕರಣವನ್ನು ತೆಗೆದುಕೊಳ್ಳುವಂತೆ ಕರೆ ನೀಡುತ್ತದೆ. ಇದರಿಂದಾಗಿ ಅನಗತ್ಯ ಬ್ರೇಕ್ ಡೌನ್ಗಳನ್ನು ತಡೆಯಬಹುದಾಗಿದೆ. ಉಪಕರಣದ ಸಂಕೀರ್ಣತೆಯ ದೃಷ್ಟಿಯಿಂದ ಇಂಟರ್ವಲ್ಗಳು ಇರುತ್ತವೆ. ಪ್ರಿವೆಂಟಿವ್ ಮೇಂಟೆನೆನ್ಸ್ ಇದು ಯಂತ್ರದ ಜೀವಿತಾವಧಿಯನ್ನು ಹೆಚ್ಚಿಸಲು ಮತ್ತು ಅನಿರೀಕ್ಷಿತ ಸ್ಥಗಿತಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಉತ್ಪನ್ನದ ನಿಖರತೆಯನ್ನು ನಿರಂತರವಾಗಿ ನಿರ್ವಹಿಸುತ್ತದೆ ಮತ್ತು ಖಚಿತಪಡಿಸುತ್ತದೆ. ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಡಿಯಲ್ಲಿ ಪ್ಲಾನ್ಡ್ ಇಂಟರ್ವಲ್ನಲ್ಲಿ ಕೈಗೊಳ್ಳಲಾದ ರಿಪೇರಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಬಹುದು. ಅವು ಯಾವುವೆಂದರೆ ಇನ್ಸ್ಪೆಕ್ಷನ್, ಸ್ಮಾಲ್ ರಿಪೇರ್, ಮೀಡಿಯಂ ರಿಪೇರ್, ಕಂಪ್ಲೀಟ್ ಓವರ್ಹಾಲ್. ಈ ರಿಪೇರಿಗಳನ್ನು ನಿರ್ದಿಷ್ಟ ಸಲಕರಣೆಗಳಿಗೆ ಸರಿಯಾದ ಡಿಫೈನ್ ಮಾಡಲಾದ ಕ್ರಮದಲ್ಲಿ ಉಪಕರಣಗಳ ಮೇಲೆ ನಡೆಸಲಾಗುತ್ತದೆ. ಇನ್ಸ್ಪೆಕ್ಷನ್ ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದೆ. ಎಲ್ಲ ಸ್ಪೀಡ್ ಮತ್ತು ಫೀಡ್ಗಳಲ್ಲಿ ಎಲ್ಲ ಕಾರ್ಯವಿಧಾನಗಳ ಸರಿಯಾದ ಕಾರ್ಯನಿರ್ವಹಣೆಗಾಗಿ ಬಾಹ್ಯ ತಪಾಸಣೆ ಮಾಡಲಾಗುತ್ತದೆ. ಸ್ಮೂತ್ ಸ್ಲೈಡಿಂಗ್, ಬ್ರೇಕ್ಗಳು ಮತ್ತು ಲೀಡ್ ನಟ್ ಪ್ಲೇಗಾಗಿ ಕ್ಲ್ಯಾಂಪಿಂಗ್ಗಳು, ಕ್ಲಚ್ಗಳು, ಸ್ಪಿಂಡಲ್ ಬೇರಿಂಗ್ಗಳು, ವೆಡ್ಜ್ ಮತ್ತು ಕ್ಲ್ಯಾಂಪಿಂಗ್ ಪ್ಲೇಟ್ಗಳ ನಿಯಂತ್ರಣ ಮತ್ತು ಅಡ್ಜಸ್ಟ್ಮೆಂಟ್. ಆಯಿಲ್ ಮತ್ತು ಕೂಲೆಂಟ್ ಫಿಲ್ಟರ್ಗಳ ಕ್ಲೀನಿಂಗ್, ಲುಬ್ರಿಕೇಟಿಂಗ್, ಡಿಸ್ಟ್ರಿಬ್ಯೂಟರ್ಸ್, ಚಿಪ್ಸ್ ಅಥವಾ ಡಸ್ಟ್ ರಿಮೂವರ್ಸ್. ಎಲ್ಲ ಬೋಲ್ಟ್ ಮತ್ತು ನಟ್ಗಳನ್ನು ಟೈಟ್ ಮಾಡುವುದು ಮತ್ತು ಡ್ಯಾಮೇಜ್ ಆಗಿರುವುದನ್ನು ಬದಲಾಯಿಸುವುದು. ತೈಲವನ್ನು ಬದಲಾಯಿಸುವುದು. ಸ್ಮಾಲ್ ರಿಪೇರಿಯು ತಪಾಸಣೆಯ ಅಡಿಯಲ್ಲಿ ಎಲ್ಲ ಹಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ಈ ಕೆಳಗಿನ ಹಂತಗಳನ್ನು ಕೂಡ ಒಳಗೊಂಡಿದೆ. ಅತಿಯಾಗಿ ಸವೆದಿರುವ ಅಥವಾ ಕೊಳಕಾಗಿರುವ 2 ರಿಂದ 3 ಯೂನಿಟ್ಗಳನ್ನು ಡಿಸ್ಅಸೆಂಬ್ಲಿ ಮಾಡುವುದು. ಈ ಯೂನಿಟ್ಗಳನ್ನು ಸಂಪೂರ್ಣವಾಗಿ ಪಾರ್ಟ್ ವೈಸ್ ಆಗಿ ಡಿಸ್ಅಸೆಂಬ್ಲಿ ಮಾಡುವುದು. ಭಾಗಗಳನ್ನು ತೊಳೆಯುವುದು, ಹಳೆಯ ಅಥವಾ ಸವೆದ ಭಾಗಗಳನ್ನು ರಿಸ್ಟೋರ್ ಮಾಡುವುದು ಅಥವಾ ರೀಪ್ಲೇಸ್ ಮಾಡುವುದು ಮತ್ತು ಯೂನಿಟ್ಗಳನ್ನು ಮರುಜೋಡಿಸುವುದು. ಅಗತ್ಯ ರಿಪೇರಿ ಕೆಲಸದ ಜೊತೆ ಇನ್ಸ್ಪೆಕ್ಷನ್ನಲ್ಲಿ ತಿಳಿಸಲಾಗಿರುವ ವಿವಿಧ ನಿಯಮಾವಳಿಗಳನ್ನು ಕೈಗೊಳ್ಳುವುದು. ಅಗತ್ಯವಿದ್ದರೆ ಗೈಡ್ ಸರ್ಫೇಸ್ನಲ್ಲಿ ಆಯಿಲ್ ಪಾಕೆಟ್ಗಳನ್ನು ರಿಸ್ಟೋರ್ ಮಾಡಲಾಗುತ್ತದೆ. ಸ್ಮಾಲ್ ರಿಪೇರ್ನ ಎಲ್ಲ ಕಾರ್ಯಾಚರಣೆಗಳನ್ನು ಮೀಡಿಯಂ ರಿಪೇರ್ ಒಳಗೊಂಡಿರುತ್ತದೆ. ಆದರೆ ಸ್ಮಾಲ್ ರಿಪೇರ್ಗೆ ಹೋಲಿಸಿದರೆ ಮೀಡಿಯಂ ರಿಪೇರ್ ಹೆಚ್ಚಿನ ಸಂಖ್ಯೆಯ ಯೂನಿಟ್ಗಳನ್ನು ಒಳಗೊಂಡಿರುತ್ತದೆ ಮತ್ತು ಪಾರ್ಟ್ ವೈಸ್ ಡಿಸ್ಅಸೆಂಬಲ್ ಮಾಡಲಾಗುತ್ತದೆ. ದುರಸ್ತಿ ಮತ್ತು ಮರುಜೋಡಣೆ ಮಾಡಲಾಗುತ್ತದೆ. ಎಲ್ಲ ಗೈಡ್ ಸರ್ಫೇಸ್ನ ಸ್ಕ್ಯಾಂಪಿಂಗ್ ಅಥವಾ ಗ್ರೈಂಡಿಂಗ್ ಮಾಡುವುದು. ಯಂತ್ರದ ಅನ್ಮಷಿನ್ಡ್ ಸರ್ಫೇಸ್ ಮೇಲೆ ಪೇಂಟಿಂಗ್ ಮಾಡಲಾಗುತ್ತದೆ. ಚಾಪ್ಟರ್ 10ರಲ್ಲಿ ನೀಡಲಾದಂತಹ ಅಕ್ಯುರೆಸಿ ಟೆಸ್ಟ್ ಚಾರ್ಟ್ ಪ್ರಕಾರ ದುರಸ್ತಿ ನಂತರ ಯಂತ್ರವನ್ನು ಪರಿಶೀಲಿಸಲಾಗುತ್ತದೆ. ಮೀಡಿಯಂ ರಿಪೇರ್ನ ಎಲ್ಲ ಕಾರ್ಯಾಚರಣೆಗಳನ್ನು ಕಂಪ್ಲೀಟ್ ಓವರ್ಹಾಲ್ ಒಳಗೊಂಡಿರುತ್ತದೆ. ಆದರೆ ಪ್ರತಿಯೊಂದು ಯೂನಿಟ್ ಅನ್ನು ಪಾರ್ಟ್ ವೈಸ್ ಡಿಸ್ಅಸೆಂಬಲ್ ಮಾಡಲಾಗುತ್ತದೆ. ಹೆಚ್ಚಿನ ಸವೆದ ಭಾಗಗಳನ್ನು ಹೊಸದನ್ನು ಹಾಕಿ ಬದಲಾಯಿಸಲಾಗುತ್ತದೆ ಮತ್ತು ಯಂತ್ರವನ್ನು ಜೋಡಿಸಲಾಗುತ್ತದೆ. ಯಂತ್ರದ ಫೌಂಡೇಶನ್ ಅನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಅಗತ್ಯವಿದ್ದರೆ ದುರಸ್ತಿ ಮಾಡಲಾಗುತ್ತದೆ. ಎಲ್ಲ ಗೈಡ್ ಸರ್ಫೇಸ್ನ ಸ್ಕ್ರಾಂಪಿಂಗ್ ಅಥವಾ ಗ್ರೈಂಡಿಂಗ್ ಮಾಡಲಾಗುತ್ತದೆ. ನಾವೀಗ ಪ್ರಿವೆಂಟಿವ್ ಮೇಂಟೆನೆನ್ಸ್ ಹಂತಗಳನ್ನು ವಿವರವಾಗಿ ನೋಡೋಣ. ಮೇನ್ ಪವರ್ ಪಾಯಿಂಟ್ಸ್ನಿಂದ ಯಂತ್ರವನ್ನು ಆಫ್ ಮಾಡಿ ಮತ್ತು ನಿಮ್ಮ ಮೇಂಟೆನೆನ್ಸ್ ಇನ್ಸ್ಪೆಕ್ಷನ್ ಸಮಯದಲ್ಲಿ ಬೇರೆ ಯಾರಾದರೂ ಯಂತ್ರವನ್ನು ಬಳಸಲು ಪ್ರಯತ್ನಿಸುವುದನ್ನು ತಪ್ಪಿಸಲು ಔಟ್ ಆಫ್ ಆರ್ಡರ್ ಟ್ಯಾಗ್ ಅನ್ನು ಹೊಂದಿಸಿ. ಸೈಡ್ ಕವರ್ ಓಪನ್ ಮಾಡಿ ಮತ್ತು ಡ್ರೈವಿಂಗ್ ಬೆಲ್ಟ್ಗಳನ್ನು ಪರಿಶೀಲಿಸಿ. ಬೆಲ್ಟ್ಗಳು ಹಾನಿಗೊಳಗಾಗಿದ್ರೆ ಅಥವಾ ಅತಿಯಾದ ಬೆರುಕುಗಳು ಇದ್ರೆ ಅದನ್ನು ಬದಲಾಯಿಸಬೇಕು. ಬೆಲ್ಟ್ಗಳ ಒತ್ತಡವನ್ನು ಪರಿಶೀಲಿಸಿ. ಬ್ರೇಕ್ ಕಂಡೀಷನ್ ಅನ್ನು ಪರಿಶೀಲಿಸಿ. ಲೇತ್ ಅನ್ನು ಆನ್ ಮಾಡಿ ಮತ್ತು 1-2 ನಿಮಿಷಗಳ ಕಾಲ ಲೇತ್ ಅನ್ನು ರನ್ ಮಾಡಿ. ಮೇನ್ ಗೇರ್ ಬಾಕ್ಸ್ನಲ್ಲಿ ಲ್ಯೂಬ್ರಿಕೆಂಟ್ ಆಯಿಲ್ ಮಟ್ಟವನ್ನು ಪರಿಶೀಲಿಸಿ. ಅಗತ್ಯವಿದ್ದರೆ ಗೇರ್ ಆಯಿಲ್ ತುಂಬಿಸಿ. ರನ್ನಿಂಗ್ ಟೆಸ್ಟ್ ಸಮಯದಲ್ಲಿ ಎಲ್ಲ ಆಟೋಮ್ಯಾಟಿಕ್ ಫೀಡಿಂಗ್ ಮೂವ್ಮೆಂಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರಿಶೀಲಿಸಿ. ಟೈಲ್ ಸ್ಟಾಕ್ ಲಾಕಿಂಗ್ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು 2 ಲೆವರ್ಗಳನ್ನು ಸರಿಯಾಗಿ ಲಾಕ್ ಮಾಡಬೇಕು.
ನಾವೀಗ ಪ್ರಿವೆಂಟಿವ್ ಮೇಂಟೆನೆನ್ಸ್ ಆಫ್ ಲೇತ್ ಕುರಿತ ಸೆಷನ್ನ ಕೊನೆಯ ಹಂತ ತಲುಪಿದ್ದೇವೆ. ಈ ಸೆಷನ್ನಲ್ಲಿ ನೀವು ಯಂತ್ರದ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ, ಗೇರ್ ಬಾಕ್ಸ್ನ ತೈಲ ಮಟ್ಟವನ್ನು, ಆಯಿಲ್ ಲೆವೆಲ್ ಪರೀಕ್ಷಿಸುವುದು ಹೇಗೆ ಎಂಬುದನ್ನು ಅರಿತಿದ್ದೀರಿ ಮತ್ತು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದೀರಿ.